ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿಗರ ಬಹು ವರ್ಷಗಳ ಕನಸು 2019ರಲ್ಲಿ ದಾಂಡೇಲಿ ಅಳ್ಳಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭವಾಗುವ ಮೂಲಕ ನನಸಾಗಿ ಅಲ್ಪ ಅವಧಿಯಲ್ಲಿಯೇ ನನಸಾದ ಕನಸನ್ನ ಕೊರೋನಾ ಎಂಬ ಮಹಾಮಾರಿ ನುಚ್ಚುನೂರು ಮಾಡಿತು. ಬಹಳ ವಿಷಾದದ ಸಂಗತಿಯಂದ್ರೆ ದಾಂಡೇಲಿ ಅಳ್ಳಾವರ ಪ್ಯಾಸೆಂಜರ್ ರೈಲು ಸಂಚಾರಕ್ಕೆ ಚಾಲನೆ ನೀಡಿದ ಅಂದಿನ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿಯವರು ಕೊರೋನಾ ಮಹಾಮಾರಿಗೆ ಬಲಿಯಾಗಿರುವುದು ದುರ್ದೈವ. ಕೊರೋನಾ ಮಹಾಮಾರಿಯಿಂದ ಸ್ಥಗಿತಗೊಂಡಿದ್ದ ದಾಂಡೇಲಿ ಅಳ್ಳಾವರ ಪ್ಯಾಸೆಂಜರ್ ರೈಲು ಸಂಚಾರ ಮತ್ತೆ ಆರಂಭವಾಗಿಯೇ ಇಲ್ಲ. ದಾಂಡೇಲಿಯ ವಿವಿಧ ಸಂಘ ಸಂಸ್ಥೆಗಳು, ಶಾಸಕರಾದಿಯಾಗಿ ಸಂಸದರು ರೈಲು ಸಂಚಾರದ ಪುನರ್ ಆರಂಭಕ್ಕಾಗಿ ತಮ್ಮದೇ ಆದ ರೀತಿಯಲ್ಲಿ ಶ್ರಮ ವಹಿಸಿದ್ರು. ರೈಲು ಸಂಚಾರ ಪುನರ್ ಆರಂಭಕ್ಕಾಗಿ ಸಾಕಷ್ಟು ಮನವಿಗಳು ಕೂಡ ಜನಪ್ರತಿನಿಧಿಗಳು ಸೇರಿ ರೈಲ್ವೆ ಇಲಾಖೆಯ ಗಮನ ಸೆಳೆದಿದ್ವು. ಈ ಎಲ್ಲಾ ಪ್ರಯತ್ನದ ಫಲವಾಗಿ ದಾಂಡೇಲಿ ಅಳ್ಳಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರ್ ಆರಂಭಕ್ಕಾಗಿ ರೈಲ್ವೆ ಇಲಾಖೆಯು ಹಸಿರು ನಿಶಾನೆಯನ್ನ ತೋರಿಸಿತು. ಕಳೆದ ಡಿಸೆಂಬರ್ 9, 2025ರಂದು ರೈಲ್ವೆ ಮಂಡಳಿಯ ನಿರ್ದೇಶಕರು ಆದ ಸಂಜಯ್ ಆರ್ ನೀಲಂ ಅವರು ರೈಲು ಸಂಚಾರದ ವೇಳಾಪಟ್ಟಿಯೊಂದಿಗೆ ಅತಿ ಶೀಘ್ರದಲ್ಲಿ ರೈಲ್ವೆ ಸಂಚಾರವನ್ನ ಪುನರ್ ಆರಂಭಿಸುವಂತೆ ಲಿಖಿತ ನಿರ್ದೇಶನವನ್ನು ಕೂಡ ಕೊಟ್ಟಿದ್ರು. ಅವರು ಇಲಾಖೆ ರೈಲು ಸಂಚಾರ ಆರಂಭ ಯಾವಾಗ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಪತ್ರದಲ್ಲಿ ದಾಂಡೇಲಿ ಅಳ್ಳಾವರ ಪ್ಯಾಸೆಂಜರ್ ರೈಲು ಸಂಚಾರದ ವೇಳಾಪಟ್ಟಿಯನ್ನು ನೀಡಿದ್ರು. ರೈಲು 07650 76502 76503 76504 76505 76506 ರೈಲುಗಳು ಸಂಚರಿಸಲಿವೆ ಎಂದಿದ್ರು. ಅಧಿಕಾರಿಗಳಿಗೆ ಲಿಖಿತ ಪತ್ರದಲ್ಲಿ ನೀಡಿದ ವೇಳಾಪಟ್ಟಿಯ ಪ್ರಕಾರ 76501 ಸಂಖ್ಯೆ ರೈಲು ಬೆಳಿಗ್ಗೆ 5:30 ಗಂಟೆಗೆ ಅಳ್ಳಾವರದಿಂದ ಹೊರಟು 6:15 ದಾಂಡೇಲಿಗೆ ಬರಲಿದೆ. ದಾಂಡೇಲಿಯಿಂದ 76502 ಸಂಖ್ಯೆಯ ರೈಲು ಬೆಳಿಗ್ಗೆ 6:45ಕ್ಕೆ ಹೊರಟು ಬೆಳಿಗ್ಗೆ 7:30ಕ್ಕೆ ಅಳ್ಳಾವರ ತಲುಪಲಿದೆ. ಬೆಳಿಗ್ಗೆ 76503 ಸಂಖ್ಯೆ ರೈಲು 7:40ಕ್ಕೆ ಅಳ್ಳಾವರದಿಂದ ಹೊರಟು ಬೆಳಿಗ್ಗೆ 8:25ಕ್ಕೆ ದಾಂಡೇಲಿಗೆ ಬರುತ್ತೆ. 76504 ಸಂಖ್ಯೆ ರೈಲು ಬೆಳಿಗ್ಗೆ 8:45ಕ್ಕೆ ದಾಂಡೇಲಿಯಿಂದ ಹೊರಟು ಬೆಳಿಗ್ಗೆ 9:25ಕ್ಕೆ ಅಳ್ಳಾವರ ತಲುಪಲಿದೆ. 76505 ಸಂಖ್ಯೆ ರೈಲು ಸಂಜೆ 7:30 ಗಂಟೆಗೆ ಅಳ್ಳಾವರದಿಂದ ಹೊರಟು ರಾತ್ರಿ 8:15ಕ್ಕೆ ದಾಂಡೇಲಿ ತಲುಪಲಿದೆ. 76506 ಸಂಖ್ಯೆ ರೈಲು ರಾತ್ರಿ 8:30ಕ್ಕೆ ದಾಂಡೇಲಿಯಿಂದ ಹೊರಟು ರಾತ್ರಿ 9:15ಕ್ಕೆ ಅಳ್ಳಾವರ ತಲುಪಲಿದೆ. ಈ ರೈಲು 4 ಕೋಚ್ ಡೆಮು ರೈಲಾಗಿದ್ದು ಕನಿಷ್ಠ 200 ಜನ ಪ್ರಯಾಣಿಕರು ಪ್ರಯಾಣಿಸಬಹುದಾಗಿದೆ. ಭಾನುವಾರ ಹೊರತುಪಡಿಸಿ ವಾರದ ಉಳಿದ 6 ದಿನದಲ್ಲಿ ಈ ರೈಲು ಸಂಚಾರ ಸೇವೆಯನ್ನು ಒದಗಿಸಲಿದೆ. ರೈಲ್ವೆ ನಿರ್ದೇಶಕರು ತಮ್ಮ ಪತ್ರದಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ರೈಲು ಸಂಚಾರವನ್ನು ಪ್ರಾರಂಭಿಸುವಂತೆ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಅವರ ನಿರ್ದೇಶನದ ಪ್ರಕಾರ ಈಗಾಗಲೇ ರೈಲು ಸಂಚಾರ ಆರಂಭವಾಗಬೇಕಾಗಿತ್ತು, ಆದರೆ ಈವರೆಗೆ ಆಗಿಲ್ಲ. ಆದಾಗ್ಯೂ ರೈಲು ಸಂಚಾರ ಪುನರ್ ಆರಂಭವಾಗುವ ನಿಟ್ಟಿನಲ್ಲಿ ಸಂಬಂಧಿಸಿದ ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇದ್ದು, ಮಂಗಳವಾರವೂ ಕೂಡ ನಗರದ ಅಂಬೇವಾಡಿಯಲ್ಲಿ ಇರುವ ರೈಲ್ವೆ ನಿಲ್ದಾಣದ ಹತ್ತಿರ ಕೆಲಸ ಕಾರ್ಯಗಳು ಭರದಿಂದ ನಡೀತಾ ಇರುವುದು ಕಂಡುಬಂದಿದೆ. ದಾಂಡೇಲಿಗರ ಬಹು ವರ್ಷಗಳ ಕನಸು ಮತ್ತೊಮ್ಮೆ ನನಸಾಗುವ ಸಾಧ್ಯತೆ ಇದೀಗ ದಟ್ಟವಾಗಿ ತೊಡಗಿದ್ದು, ಅದು ಯಾವಾಗ ಎನ್ನುವ ಪ್ರಶ್ನೆಗೆ ರೈಲ್ವೆ ಇಲಾಖೆಯೇ ಉತ್ತರಿಸಬೇಕಾಗಿದೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.